ಅತ್ತು ಹೆದರಿಸೋನೊಬ್ಬ ಹೇಳಿ ಹೆದರಿಸೋನೊಬ್ಬ ಈ ಗಾದೆ ಎರಡು ರೀತಿಯ ಜನರನ್ನು ಸೂಚಿಸುತ್ತದೆ. ಅತ್ತು ಹೆದರಿಸುವವರು ಇವರು ತಮ್ಮ ಸ್ವಂತ ಸಮಸ್ಯೆಗಳಿಗೆ ಹೆದರಿ ಅವುಗಳನ್ನು ಬೇರೆಯವರ ಮೇಲೆ ಹೇರುವ ಪ್ರವೃತ್ತಿಯವರು. ತಮ್ಮ ಭಯವನ್ನು ಮರೆಮಾಚಲು ಇತರರನ್ನು ಹೆದರಿಸುತ್ತಾರೆ. ಹೇಳಿ ಹೆದರಿಸುವವರು ಇವರು ಗಾಳಿ ಸುದ್ದಿಗಳನ್ನು ಹಬ್ಬಿಸಿ ಇತರರಲ್ಲಿ ಆತಂಕವನ್ನು ಸೃಷ್ಟಿಸುತ್ತಾರೆ. ಒಟ್ಟಿನಲ್ಲಿ ಈ ಗಾದೆ ಸುಳ್ಳು ಹೇಳಿ ಅಥವಾ ತಮ್ಮ ಭಯವನ್ನು ಇತರರ ಮೇಲೆ ಹೇರುವ ಮೂಲಕ ಹೆದರಿಸುವ ಜನರನ್ನು ಟೀಕಿಸುತ್ತದೆ. ಉದಾಹರಣೆ: ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಬಗ್ಗೆ ಹೆದರುತ್ತಾನೆ. ಆತ ತನ್ನ ಗೆಳೆಯನಿಗೆ ಪರೀಕ್ಷೆ ತುಂಬಾ ಕಷ್ಟ ಎಂದು ಹೇಳಿ ಅವನನ್ನು ಹೆದರಿಸುತ್ತಾನೆ. ಇದು ಅತ್ತು ಹೆದರಿಸುವುದಕ್ಕೆ ಒಂದು ಉದಾಹರಣೆ. ಒಬ್ಬ ವ್ಯಕ್ತಿ ತನ್ನ ಗ್ರಾಮದಲ್ಲಿ ಕಳ್ಳರು ಬಂದಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಾನೆ. ಇದು ಹೇಳಿ ಹೆದರಿಸುವುದಕ್ಕೆ ಒಂದು ಉದಾಹರಣೆ. ಈ ಗಾದೆಯನ್ನು ನಾವು ಯಾವಾಗ ಬಳಸಬಹುದು? ಯಾರಾದರೂ ಸುಳ್ಳು ಹೇಳಿ ಇತರರನ್ನು ಹೆದರಿಸಿದಾಗ, ಯಾರಾದರೂ ತಮ್ಮ ಸಮಸ್ಯೆಗಳನ್ನು ಬೇರೆಯವರ ಮೇಲೆ ಹೇರಿದಾಗ. ಈ ಗಾದೆಯಿಂದ ನಾವು ಏನು ಕಲಿಯಬಹುದು? ಸುಳ್ಳು ಹೇಳುವುದು ತಪ್ಪು. ಇತರರನ್ನು ಹೆದರಿಸುವುದು ಸರಿಯಲ್ಲ. ನಾವು ನಮ್ಮ ಭಯಗಳನ್ನು ಎದುರಿಸಬೇಕು. ಸತ್ಯವನ್ನು ಹೇಳುವುದು ಮುಖ್ಯ. ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ.